ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಅದರ ವಿರುದ್ಧ ನಾವು ಬೆಳಗಾವಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇವತ್ತು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಕಾರಣದಿಂದಾಗಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ಇವತ್ತು ಸ್ವಲ್ಪ ವಿದ್ಯಾರ್ಥಿಗಳು ಆತ್ಮಹತ್ಯೆ ಸಹ ಶರಣಾಗಿದ್ದಾರೆ. ಇದರ ಬಗ್ಗೆ ಮೋದಿ ಅವರು ಧ್ವನಿ ಎತ್ತಾ ಇಲ್ಲ, ಇದರ ಬಗ್ಗೆ ಅವರು ಮಾತಾಡ್ತಾ ಇಲ್ಲ. ಇವತ್ತು ಬಿಜೆಪಿ ಸರ್ಕಾರ ಬಂದಾಗಿನಿಂದ ಸಾಕಷ್ಟು ಬಾರಿ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ. ಅದು 2016 ಆಗಿರ್ಬೋದು, 2021 ಆಗಿರ್ಬೋದು, 2024 ಆಗಿರ್ಬೋದು, ಸಾಕಷ್ಟು ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇದರ ಬಗ್ಗೆ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಆದ್ರಿಂದ ನಾವು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಆಗ್ರಹ ಮಾಡೋದೇನಂದ್ರೆ, ತಕ್ಷಣ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು, ಅಥವಾ ನಮ್ಮ ರಾಷ್ಟ್ರಪತಿ ಗೌರವಾನ್ವಿತ ರಾಷ್ಟ್ರಪತಿ ಅವರನ್ನ ಸಂಪುಟದಿಂದ ಅವ್ರನ್ನ ವಜಾ ಮಾಡ್ಬೇಕಂತೇಳಿ ನಾವು ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯಿಂದ ಒತ್ತಾಯನ ಮಾಡ್ತಾ ಇದ್ದೇವೆ. ಅಲ್ಲ, ತಡ ಅಂತಲ್ಲ. ಇವತ್ತು 2024ರಲ್ಲೂ ಸಹ ಸಿಬಿಐ ತನಿಖೆಗೆ ಕೊಟ್ಟಿದ್ರು. ಆದ್ರೆ ಅದು ಎಲ್ಲಿಗೆ ಎನ್ಕ್ವೈರಿ ಎಲ್ಲಿಗೆ ಬಂದಿದೆ, ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂದಿದೆ ಅನ್ನೋದು ಇನ್ನೂ ಮತ ಯಾರಿಗೂ ತಿಳಿತಾ ಇಲ್ಲ. ಅದನ್ನ ಹೊರಗಿನ ಪ್ರಪಂಚಕ್ಕೆ ಅವರು ತೋಂದನೆ ಬರ್ತಾ ಇಲ್ಲ. ನಾವು ಹೋರಾಟ ಈಗ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ಕಚೇರಿಗೆ ಮುತ್ತಿಗೆ ಹಾಕುವಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಕಾರ್ತಿಕ್ ಪಾಟೀಲ್. आज के दिन बेलगांव डिस्ट्रिक्ट यूथ कांग्रेस ग्रामीण यूथ कांग्रेस के नेतृत्व में कार्तिक पाटिल के प्रेसिडेंट के हमारे जो बेलगांव यूथ कांग्रेस के रूरल के प्रेसिडेंट है, उनके गाइडेंस के हिसाब से और उनके नेतृत्व में आज यहाँ के जो एमपी है जगदीश शेट्टर साहब के ऑफिस को हम ताला डालने के लिए जा रहे हैं। रीजन है कि नीट एग्जाम जो हुए हैं, जो पेपर लीक हुआ है, ये 18th बार हुआ है जब बीजेपी गवर्नमेंट में पेपर लीक अब तक जो हुआ है, उसके खिलाफ एक प्रोटेस्ट है। इसके लिए हम बीजेपी सरकार को दोषी मानते हैं कि स्टूडेंट्स का टाइम और उनका एनर्जी और उनका जो भी मेहनत है वेस्ट हुआ है। इसलिए हम बीजेपी सेंट्रल गवर्नमेंट के खिलाफ आज प्रोटेस्ट करते हुए यहाँ के जो एमपी है, लोकल एमपी, वहाँ पे उनके ऑफिस को ताला डालने का काम कर रहे हैं। और आपके मीडिया के हवाले से मैं सब सारे स्टूडेंट्स को रिक्वेस्ट करना चाहूँगा, कोई भी सुसाइड करने या कोई गलत कदम उठाने का काम मत कीजिए। हम आपके सबके साथ हैं। मैं आपका छोटा बड़ा भाई हूँ, हम सब यूथ कांग्रेस आपके साथ है। आप जो भी सेंट्रल गवर्नमेंट के लापरवाही से हुआ है, उसके खिलाफ आज हम प्रोटेस्ट कर रहे हैं।